ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ. ಆವಾಗ ಸುಮ್ಮನೆ ಡವ್ ಮಾಡೋಕ್ಕೆ ಹೆಂಡ್ರಿ ಕೇಳಿ ಅಂತ ಇಂದ ಹಾಡುಗಳು ಆಡಬೇಕಾಯ್ತದೆ. ಶಿವನೇ ಚನ್ನಬಸವ, ಮುಂದಿನ ಜನ್ಮ ಅಂತಿದ್ರೆ ಗಂಡಾಗಿ ನನ್ನ ಹುಟ್ಟಿಸ್ಬೇಡ ತಂದೆ. ಇದೇನ್ರಿ ಗೋಪಾಲ್ ಅವ್ರೆ, ನಾನು ಬಟ್ಟ ಇದ್ದಂಗೆ ಹಾಡು ನಿಲ್ಲಿಸ್ಬಿಟ್ಟು ಬೇರೆ ಏನೋ ಗೊಣಗ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಬಾಪ ತಂದೆ, ಅದನ್ನು ಕೇಳಿಸ್ಕೊಂಡ್ಬಿಟ್ಟ. ಈ ಮದುವೆ ಆಗದಿರೋರಿಗೆ ಮದುವೆ ಆಗೋ ಚಿಂತೆ, ಇನ್ನಾದವರಿಗೆ ದಿನ ಯಾವ ಡವ್ ಮಾಡಿ ಹೆಂಡ್ರನ್ನ ಖುಷಿಯಾಗಿಡಬೇಕು ಅನ್ನೋ ಚಿಂತೆ. ಅದರ ಬಗ್ಗೆ ನನ್ನ ಜೊತೆಗೆ ನಾನೇ ಮಾತಾಡ್ಕೊಂತ ಇದ್ದೆ. ಅದು ಸರಿನೇ, ನನ್ನ ಜೊತೆ ಆಟ ಆಡೋರೆಲ್ಲ ಒಬ್ಬೊಬ್ಬರಾಗಿ ಮದುವೆ ಮಾಡ್ಕೊಂತವ್ರೆ. ಈ ಕಡೆ ಇಶಾ ಅಂಬಾನಿ, ಆ ಕಡೆ ಸೈನಾ ನೆಹ್ವಾಲು, ದಿಗಂತು, ಐಂದ್ರಿತಾ, ಐಶ್ವರ್ಯ, ಇನ್ನೂ ಯಾರ್ಯಾರು. ಅದೇ ಒಂದಂತೂ ಗೊತ್ತಾಗ್ಲಿಲ್ಲ, ಈ ಮದುವೆ ಆದ್ಮೇಲೆ ಅದೇನೋ ಡವ್ ಮಾಡಬೇಕು ಅಂದ್ರಲ್ಲ, ಅದೇನು? ನೋಡಪ್ಪ ಸುಂದ್ರ, ಮದುವೆ ಆದ್ಮ್ಯಾಗೆ ಈ ಹೆಂಡ್ತೀರು ಮೊಸರಲ್ಲಿ ಕಲ್ಲು ಹುಡ್ಕೋ ಜಾಯಮಾನಕ್ಕೆ ಬಿದ್ದು ಬಿಡ್ತಾರೆ. ಅವರಿಗೆ ಸದಾ ಕಾಲಂ ಅನುಮಾನಂ ಗೃಹಿಣಿ ಲಕ್ಷಣಂ ಅನ್ನೋಂಗೆ ಆಗೋಯ್ತದೆ. ಆವಾಗ ಅವರು ಹುಚ್ಚಂಗೆ ಗಂಡಂದಿರನ್ನ ಕಚ್ಚಕ್ಕೆ ಬರ್ತಾರೆ. ಆವಾಗ ಅವರು ಕೋಪ ಶಮನ ಮಾಡೋಕೆ ಏನೇನೋ ಡವ್ ಮಾಡಬೇಕಾಯ್ತದೆ ಶಿವ. ಏನು, ಮದುವೆ ಆದ್ಮೇಲೆ ಇವೆಲ್ಲ ಮಾಡಬೇಕಾಗುತ್ತಾ? ನನ್ನ ಮಗನ್, ನಾನು ಎಕ್ಕಡ, ನಾನು ಮದುವೆ ಆದ್ಮೇಲೆ ಸತ್ತು ಇವೆಲ್ಲ ಮಾಡಲ್ಲ. ಬೇಕಾದ್ರೆ ಇಲ್ಲಿ, ಇಲ್ಲಾಂದ್ರೆ ಹೋಗ್ಲಿ, ನಾನು ಇರೋದೇ ಹಿಂಗೆ. ಅರ್ಥ ಆಯ್ತೇನೋ ಕಪಿ? ಬಹಳ ದಿನಗಳಿಂದ ಮದುವೆ ಅಂತ ಬಟ್ಟೆ ಹರ್ಕೊಂಡು ಓಡಾಡ್ತಾ ಇದೆಯಲ್ಲ, ನೋಡು ಮದುವೆ ಆದವ್ರು ಬಾಳು. ಅದಕ್ಕೆ ಹೇಳೋದು, ಸಂಸಾರಿ ದುಃಖಿ ಸನ್ಯಾಸಿ ಸುಖಿ ಅಂತ. ನೀನು ಒಂದು ಕೆಲಸ ಮಾಡ, ನನ್ನ ಜೊತೆ ಬಂದ್ಬಿಡ, ನಿಂಗೂ ದೀಕ್ಷೆ ಕೊಡಿಸಿ ಆ ದೇವ್ರ ಜೊತೆಗೆ ಮದುವೆ ಮಾಡಿಸ್ಬಿಡ್ತೀನಿ. ಆಗ ಆನಂದವಾಗಿರುತ್ತೆ. ಹೋಗ್ರಿ ಗುರುಗಳೇ, ನಿಮ್ಮ ದೀಕ್ಷೆ ತಗೊಂಡು ಗುಂಡು ತುಂಡು ಇಲ್ಲದೆ ಅಲಿಯೋ ಬಾಳು ನನಗೆ ಬೇಕಾ? ಅದು ಅಲ್ಲದೆ ಮನುಷ್ಯರನ್ನ ಮದುವೆ ಮಾಡ್ಕೊಂಡೇ 1000 ಡವ್ ಮಾಡ್ಬೇಕಂತೆ. ಇನ್ನು ದೇವ್ರನ್ನ ಕಟ್ಕೊಂಡು ಡವ್ ಮಾಡೋಕ್ಕಾಗುತ್ತಾ ನನ್ನ ಕೈಲಿ? ಸದ್ಯಕ್ಕೆ ನಂಗೆ ಬೇಕಾಗಿರೋದು ಒಂದೇ, ಚಾರಾಯಿ ಶೀಶೆಯಲಿ ನನ್ನ ದೇವಿ ಕಾಳುವಳು, ಸುಮಬಾಲಿಯು ಶರಣಾಗಲು ಚಾರಾಯಿ ಶೀಶೆಯಲಿ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.